ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ನಿಮ್ಮ ಚಾನಲ್ ಮೇಲೆ ಆ ಸಬ್ಸ್ಕ್ರೈಬ್ ಬಟನ್ ಮಗ್ಗಲ್ಕ ಒಂದು ಜಾಯಿನ್ ಮೆಂಬರ್ಶಿಪ್ ಅಂತ ಜಾಯಿನ್ ಬಟನ್ ಇರ್ತೈತಲ್ಲ, ಆ ಜಾಯಿನ್ ಬಟನ್ ಹೇಗೆ ನಿಮ್ಮ ಚಾನಲ್ ಮೇಲೆ ಆನ್ ಮಾಡಬಹುದು ಅಂತ ಇವತ್ತು ಕಳಿಸ್ತೀನಿ. ನೋಡಿ, ಈ ಜಾಯಿನ್ ಬಟನ್ ಇದೆಯಲ್ಲ, ನಿಮ್ಮ ಕಡೆ 500 ಸಬ್ಸ್ಕ್ರೈಬರ್ ಮತ್ತು 3000 ತಾಸು ವಾಚ್ ಟೈಮ್ ಅಥವಾ 3 ಮಿಲಿಯನ್ ಶಾರ್ಟ್ ವ್ಯೂಸ್ ಬಂದ್ರೆ ನಿಮಗೆ ಆಗ್ತೈತಿ. 1000 ಸಬ್ಸ್ಕ್ರೈಬ್ ಬರಬೇಕು, 3 ಮಿಲಿಯನ್ ಅಂದ್ರೆ 30 ಲಕ್ಷ ಶಾರ್ಟ್ ವಿಡಿಯೋ ಮಾಡ್ತಿದ್ರೆ 30 ಲಕ್ಷ ನಿಮಗೆ ಶಾರ್ಟ್ ವಿಡಿಯೋದ ವ್ಯೂಸ್ ಬಂದ್ರೆ 500 ಸಬ್ಸ್ಕ್ರೈಬರ್ ಇದು ಬಂದ್ರೆ ನಿಮಗೆ ಜಾಯಿನ್ ಬಟನ್ ಆನ್ ಆಗ್ತೈತಿ. ಮತ್ತೆ ಇನ್ನೊಂದು 1500 ಸಬ್ಸ್ಕ್ರೈಬರ್ ಮತ್ತು 3000 ತಾಸು ವಾಚ್ ಟೈಮ್ ಕಂಪ್ಲೀಟ್ ಆದರೆ ಆ ಸಂದರ್ಭದಲ್ಲಿ ಕೂಡ ನಿಮಗೆ ಜಾಯಿನ್ ಬಟನ್ ಆನ್ ಮಾಡುವುದು ಒಂದು ಆಪ್ಷನ್ ಬರ್ತೈತಿ. ಅದರಿಂದ ನೀವು ಜಾಯಿನ್ ಬಟನ್ ಆನ್ ಮಾಡ್ಕೋಬಹುದು. ಇದರಿಂದ ಕೂಡ ನೀವು ದೊಡ್ಡ ಅರ್ನಿಂಗ್ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಮ್ದು ಒಂದು ಚಾನೆಲ್ ಇದೆ, ಪ್ರೇಮಾ ಶ್ರೀಸಲ್ ಬ್ಲಾಗ್ ಅಂತ. ಆ ಚಾನೆಲ್ ಮೇಲೆ ಅವರಿಗೆ ನಾವು ಜಾಯಿನ್ ಬಟನ್ ನಾನು ಆನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಸೆಟ್ಟಿಂಗ್ ಮಾಡಬೇಕು, ಹೇಗಿಲ್ಲ ಅಂತ ಹೇಳ್ತೀನಿ. ಇದರಲ್ಲಿ ಏನು ಬೆನಿಫಿಟ್ ಅಂದ್ರೆ, ನೀವು ನಿಮಗೆ ಯಾರು ಇಷ್ಟಪಡ್ತಾರೆ, ನಿಮ್ಮ ವಿಡಿಯೋಗಳನ್ನು ಯಾರು ಇಷ್ಟಪಡ್ತಾರೆ, ಅವ್ರ ತಿಂಗಳಿಗೆ ನಿಮಗೆ 100, 200, 50 ರೂಪಾಯಿ, 60 ರೂಪಾಯಿ, 200, 500, 1000, 2000, 3000 ಕೊಡಬಹುದು. ಇದರಿಂದ ನಿಮಗೆ ಒಂದು ಅರ್ನಿಂಗ್ ಸೋರ್ಸು. ಮತ್ತು ಯಾರು ನಿಮಗೆ ಕೊಡ್ತಾರಲ್ಲ ರೊಕ್ಕ, ಅದರದ್ದು 70% ನಿಮಗೆ ಸಿಗ್ತೈತಿ. ಅಂದ್ರೆ 1 ರೂಪಾಯಿ, 100 ರೂಪಾಯಿ ಯಾರಿಗೆ ನಿಮಗೆ ಯಾರ 100 ರೂಪಾಯಿ ನಿಮಗೆ ಮೆಂಬರ್ ಜಾಯಿನ್ ಆಗಿ ನಿಮ್ಮ ಚಾನಲ್ಗೆ ಜಾಯಿನ್ ಆಗಿ 100 ರೂಪಾಯಿ ಯಾರು ನಿಮಗೆ ಕೊಟ್ಟರೆ ಅದರೊಳಗೆ 70 ರೂಪಾಯಿ ನಿಮಗೆ ಸಿಗ್ತೈತಿ. 30 ರೂಪಾಯಿ ಕಮಿಷನ್ ಯೂಟ್ಯೂಬ್ಗೆ ಹೋಗ್ತೈತಿ. ಅದು ತಿಂಗಳಿಗೆ ಒಂದ್ಸಲ ನಿಮ್ಮ ಆಡ್ಸನ್ಸ್ ನಲ್ಲಿ ಜಮಾ ಆಗಿ ನಿಮಗೆ ಆ ರೊಕ್ಕ ಸಿಗ್ತಾವೆ. ಕ್ಲಿಯರ್ ಕಟ್ ಆಯ್ತಾ? ಎಲ್ಲ ಹೋಯ್ತು. ಮತ್ತು ಯಾವ್ಯಾವ ತರ 3 ಸ್ಟೆಪ್ಸ್ ಅದಾವ, ಇದರೊಳಗೆ ಏನೇನು ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮಗ್ಗಲ್ಕ ಒಂದು ಜಾಯಿನ್ ಅಂತ ಆಪ್ಷನ್ ಇರ್ತೈತಲ್ಲ, ಅದು ಹೇಗೆ ಬರ್ತೈತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ಲಾಸ್ಟ್ ಅಂತ ನಾನು ನೋಡಿ. ಈಗ ಜಾಯಿನ್ ಬಟನ್ ಓಪನ್ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಅರ್ನ ಸೆಕ್ಷನ್ ಇದೆಯಲ್ಲ, ನಿಮ್ಮದು ಯೂಟ್ಯೂಬ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಡ್ರಿ. ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಕ್ರೋಮ್ ಓಪನ್ ಮಾಡಿದರೂ ಕೂಡ ಈ ಥರ ಬರ್ತೈತಿ. ಮತ್ತು ಈ ಥರ ನಾವು ಅರ್ನ ಸೆಕ್ಷನ್ನಲ್ಲಿ ಹೋಗೋಣ. ಅರ್ನ ಸೆಕ್ಷನ್ನಲ್ಲಿ ಹೋದಾಗ ಇಲ್ಲಿ ಭಾಳಷ್ಟು ವೆರೈಟೀಸ್ ಇರ್ತಾವೆ. ಓವರ್ ವ್ಯೂ, ವಾಚ್ ಪೇಜ್ ಆ್ಯಡ್ಸ್, ಶಾರ್ಟ್ ಫೀಡ್ ಆ್ಯಡ್ಸ್, ಮೆಂಬರ್ಶಿಪ್, ಸೂಪರ್ ಸ್ಟಿಕ್ಕರ್, ಶಾಪಿಂಗ್ಸ್. ಇಲ್ಲಿ ಸೂಪರ್ ಸ್ಟಿಕ್ಸ್ ಆನ್ ಇದೆ. ಇಲ್ಲಿ ನೋಡ್ತಾ ಇದ್ರೆ ಪ್ರೇಮಾ ಶ್ರೀಸಲ್ ಬ್ಲಾಗ್ ಈ ಚಾನಲ್ಗೆ ನಾವು ಈಗ ಮೆಂಬರ್ಶಿಪ್ಪನ್ನು ಆನ್ ಮಾಡ್ತಾಯಿದ್ದೀವಿ. ಇಲ್ಲಿ ಮೆಂಬರ್ಶಿಪ್ ಆನ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಇಲ್ಲಿ ತೆಳಗಡೆ ಇದೆಯಲ್ಲ, ಇಲ್ಲಿ ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಇದೆಯಲ್ಲ, ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸಿಗೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಎಂಟರ್ಫೇಸ್ ಬರ್ತೈತಿ. ಈ ಥರ ಎಂಟರ್ಫೇಸ್ ಬರೋಣ. ಇದು ಟರ್ನ್ ಆನ್, ಇದು 100% ಪೂರ ಕಂಪ್ಲೀಟ್ ಆಗಬೇಕು, ಅದು ಮೇಲಿಂದಿದ್ದು. ಆಮೇಲೆ ಫಸ್ಟ್ ಸ್ಟೆಪ್ಸ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ಟಾರ್ಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ಗೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಇದೆ. ಈಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3ಗೆ ನಾವು ಎನೇಬಲ್ ಮಾಡಬೇಕು. ಅವರಿಗೆ ಏನೇನು ನಾವು ಕೊಡ್ಬೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಮೋಜಿ ಆಗ್ಬೋದು, ಲಾಯಲ್ಟಿ ಬಜೆಟ್ಸ್ ಆಗ್ಬೋದು, ಪ್ರಯಾರಿಟಿ ರಿಪ್ಲೈ ಟು ಕಮೆಂಟ್ ಆಗ್ಬೋದು. ಓಕೆ, ಇದು ಇಲ್ಲಿ ಭಾಳಷ್ಟು ಇನ್ನೂ ಅದಾವ, ಇದ್ರ ಬಗ್ಗೆ ನೀವು ವಿಡಿಯೋ ನೋಡ್ಬೋದು. ಆಮೇಲೆ ಇದಕ್ಕೆ ನಾನು ಈಗ ಇಲ್ಲಿ ಮೇಲ್ಗಡೆ ಇಂಟ್ರಕ್ಷನ್ ಬರೆದಿದ್ದಾರೆ, ಇದು ನೀವು ಕೂಡ ಓದಬಹುದು, ಇದು ಇಂಗ್ಲೀಷ್ನಲ್ಲಿದೆ. ನಾನು ಈಗ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಟ್ಯೂಬ್ ಪಾರ್ಟ್ ಇಲ್ಲಿ ಎಡಿಟ್ ಮಾಡುವ ಬರ್ತೈತಿ. ಇದು ಫಸ್ಟ್ ಲೆವೆಲ್ಗೆ ಏನಿದೆಯಲ್ಲ, ಇದಕ್ಕೆ ಎಡಿಟ್ ಮಾಡೋಣ. ನಾವು ಎಡಿಟ್ ಮಾಡಿದ ಮೇಲೆ ಇಲ್ಲಿ ನಾವು ಏನು ಬರೋಣ, ಇದಕ್ಕೆ ನಾವು ಒಂದು ಹೆಸರು ಕೊಡೋಣ. ಇದಕ್ಕೆ ಸಿಲ್ವರ್ ಅಂತ ಹೆಸರು ಕೊಡ್ತೀವಿ. ಸಿಲ್ವರ್ ಅಂತ ಹೆಸರು ಕೊಡ್ತೀನಿ. ಸಿಲ್ವರ್ ಅಂತ ಹೆಸರು ಕೊಟ್ಟ ಮೇಲೆ ಇದು ಒಂದು ನಮ್ಮದು ಫಸ್ಟ್ ಲೆವೆಲ್ದ ಹೆಸರಿದು ಸಿಲ್ವರ್ ಅಂತ. ಮತ್ತು ಇದು ಇಂಡಿಯಾ ಅಂತಿದೆ. ಇಲ್ಲಿ ಒಂದು ಫಸ್ಟ್ ಲೆವೆಲಲ್ಲಿ ಎಷ್ಟು ಬಜೆಟ್ ಇರ್ಬೋದು ನೀವು, ಇಲ್ಲಿ 89 ಇದೆ, 199 ಇದೆ, 59 ಇದೆ, 29 ಇದೆ. ನಾನು ಪಾಪ್ಯುಲರ್ ಒಳಗಿದೆ 89 ರೂಪೀಸ್. ಯಾರು ಬೇಕಾದರೂ ಕೊಡ್ತಾರೆ ನಿಮಗೆ. ನಾನು 89 ಇಟ್ಕೋತೀನಿ. ಇಲ್ಲಿ 89 ಬೇಕಾದರೆ ನೀವು ಯಾವಾಗ ಬೇಕಾದರೂ ಇದು ಚೇಂಜ್ ಮಾಡ್ಬೋದು, ಜಾಸ್ತಿನೂ ಮಾಡ್ಕೋಬೋದು. ಲಾಯಲ್ಟಿ ಬಜೆಟ್ ಮತ್ತು ಲಾಯಲ್ಟಿ ಪೀರಿಯಡ್ ಕಮೆಂಟ್ ಇದರೊಳಗೆ ಭಾಳಷ್ಟು ಇದಾವೆ. ಇದಕ್ಕೆ ನೀವು ಅವ್ರು 89 ರೂಪೀಸ್ ಕೊಟ್ಟರೆ ನೀವು ಅವ್ರಿಗೆ ಏನು ಕೊಡ್ತೀರಿ ಅಂತ ಇಲ್ಲಿ ಒಂದು ಆಪ್ಷನ್ಗಳು ಅದಾವೆ. ಇಲ್ಲಿ ಭಾಳಷ್ಟು ಆಪ್ಷನ್ಗಳು ಅದಾವೆ. ಇಲ್ಲಿ ಭಾಳಷ್ಟು ಆಪ್ಷನ್ಗಳು ಬರ್ತಾವೆ. ಅಲ್ಲಿ ಮೆಂಬರ್ ಓನ್ಲಿ ಮೆಂಬರ್ ಶಾರ್ಟ್ ಔಟ್, ಮೆಂಬರ್ ರಿಪ್ಲೈ ಟು ಕಮೆಂಟ್ಸ್. ಇದು 89 ಕೊಟ್ಟರೆ ಅವರು ನೀವು ಮೆಂಬರ್ಗೆ ರಿಪ್ಲೈ ಟು ಕಮೆಂಟ್ಸ್ ಅಂತ ಮಾಡಬೇಡಿ. ಓಕೆ, ಇದಕ್ಕೆ ನಾನು ಓಕೆ, ಯಾರು ನಿಮಗೆ 89 ಕೊಟ್ಟರೆ ನಿಮಗೆ ಈ ಮೆಂಬರ್ಗೆ ರಿಪ್ಲೈ ಕಮೆಂಟ್ನು ಕೊಡ್ಬೋದು. ಇಲ್ಲಿ ನಾನು ಇದಕ್ಕೆ ಕಾಪಿ ಮಾಡಿಕೊಂಡು ಇಲ್ಲಿ ನಾನು ಇದಕ್ಕೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದೆ. ಓಕೆ, ಇದು ಆಯಿತು. ಮತ್ತು ಇದಕ್ಕೆ ಲಾಯಲ್ಟಿ ಬಜೆಟ್ಸ್, ಇಮೋಜಿಸ್, ಆಪ್ಷನಲ್ಸ್, ಯು ಕ್ಯಾನ್ ಕಸ್ಟಮೈಸ್, ಪ್ರಿಯಾರಿಟಿ ಕಮೆಂಟ್. ಆಮೇಲೆ ಇದಕ್ಕೆ ನಾನು ಈಗ ಡನ್ ಮಾಡ್ತೀನಿ. ಡನ್ ಮಾಡಿದ ಮೇಲೆ ಇದು ಆಯಿತು. ಮತ್ತು ಇನ್ನೊಂದು ಎರಡನೇದು ಏನಿದೆಯಲ್ಲ, ಎರಡನೇದು ನಾವು ಇಲ್ಲಿ ರೇಟ್, ಇದಕ್ಕೆ ನಾವು ಏನು ಮಾಡೋದು, ಗೋಲ್ಡ್ ಅಂತ ಮಾಡೋಣ. ಇಲ್ಲಿ ನಾನು ಗೋಲ್ಡನ್ ಅಂತ ಬರ್ತೀನಿ. ಗೋಲ್ಡ್
ಗೋಲ್ಡಾಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ರೇಟ್ ಇದರದ್ದು ಏನಾಗ್ತಿಲ್ಲ, ಒನ್ ಅಲ್ಲಿ 89 ಇಟ್ಟಿದ್ದೇವಲ್ಲ, ಇದಕ್ಕೆ ನಾವು 159 ಇಡೋಣ. 159 ಸೆಕೆಂಡ್ ಬಜೆಟ್ಗೆ ನಾವು ಇಡೋಣ. 159 ಅರ್ಲಿ ಎಕ್ಸೆಸ್ ವಿಡಿಯೋಸ್ ಇದೆ. ಅರ್ಲಿ ಎಕ್ಸೆಸ್ ವಿಡಿಯೋ ಮತ್ತು ಮೆಂಬರ್ ಶಾರ್ಟ್ಔಟ್ ಲೈವ್ ಬಂದಾಗ ಮೆಂಬರ್ ಶಾರ್ಟ್ಔಟ್ಸ್ ಮಾಡ್ಲಿಕ್ಕೆ ಬರ್ತೈತಿ. ಮತ್ತು ಫೋಟೋದು ಏನು ಬೇಡ ನಮಗೆ, ಫೋಟೋ ಸ್ಟೇಟಸ್ ಅಪ್ಡೇಟ್ ಏನು ಬೇಡ. ಎಕ್ಸೆಸಿವ್ ಮೆಂಬರ್ ಓನ್ಲಿ ವಿಡಿಯೋ ಅಂದರೆ ಎಕ್ಸೆಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂದರೆ ಲೈವ್ ಬಂದಾಗ ಅಥವಾ ಸ್ಪೆಷಲ್ ವಿಡಿಯೋ ಹಾಕಿದರೆ ಮೆಂಬರ್ಸ್ಗೆ ಅಷ್ಟೇ ಕಾಣ್ತೈತಿ. ಇದು ಒಂದು ಇದೆ. ಇದೊಂದು ನಾನು ಏನು ಮಾಡೋಣ, ಇದಕ್ಕೆ ಡಿಲೀಟ್ ಮಾಡಿ ಇದು ಆ್ಯಡ್ ಪಿಕ್ಸ್ ಮಾಡೋಣ. ಆ್ಯಡ್ ಪಿಕ್ಸ್ ಮಾಡಿ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಪ್ರಯಾರಿಟಿ ಆಫ್ ಮೆಂಬರ್ಸ್ ಇದಕ್ಕೆ ಕ್ಲಿಕ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿ ಕಾಪಿ, ಇಲ್ಲಿ ಪೇಸ್ಟ್ ಓಕೆ, ಪೇಸ್ಟ್ ಮಾಡಿ ಆಮೇಲೆ ಇದಕ್ಕೆ ನಾನು ಡನ್ ಮಾಡ್ತೀನಿ. ಡನ್ ಮಾಡಿದ್ಮೇಲೆ ಇದು ಮೂರನೇದಿದೆ. ಮೂರನೇ ಸ್ಟೆಪ್ಸ್ಗೆ ನಾನು ಎಡಿಟ್ ಮಾಡ್ತೀನಿ. ಇದಕ್ಕೆ ಒಂದು ಹೆಸರು ಕೊಡ್ತೀನಿ. ಏನು ಪಡೋಣಪ್ಪ ಅಂದರೆ ಡೈಮಂಡ್ ಅಂತ ಇದಕ್ಕೆ ಮೂರನೇ ಕ್ಯಾಟಗರಿ ಕೊಟ್ಟಿದ್ದೀನಿ ನಾನು. ಇಲ್ಲಿ ಬಂದೆ ನಾನು ಇದಕ್ಕೆ ಡೈಮಂಡ್ಗೆ ಪ್ರೈಸ್ ಭಾಳ ಹೈ ಆಕ್ಕೈತಿ. ಇದು 1199 ರೂಪಾಯಿ. ನಾವೇನು ಮಾಡೋಣ, ಇದಕ್ಕೆ ಪಾಪ್ಯುಲರ್ ಒಳಗೆ 199 159 ಇಟ್ಟೀವಿ. 299 ಇಟ್ಬಿಡೋಣ. 299 ಇಟ್ಕೇಸಿಂದ ಈ ಕಡೆ ಕನೆಕ್ಟ್ ಟು ಆನ್ ಸೋಷಿಯಲ್ ಮೀಡಿಯಾ ಇದು ಬೇಡ ನಮಗೆ. ಮತ್ತು ಪೀಕ್ ಯೂನಿಕ್ ಯುವರ್ ಆಡಿಯನ್ಸ್ ಓಕೆ. ಇಲ್ಲಿ ಭಾಳಷ್ಟು ಆ್ಯಡ್ ಪಿಕ್ಸ್ ಮಾಡೋಣ. ಆ್ಯಡ್ ಪಿಕ್ಸ್ ಮಾಡಿ ಕ್ಯಾಶಿಂದ ಇಲ್ಲಿ ಸೆಲೆಕ್ಟ್ ಮಾಡಿ ಪ್ರಯಾರಿಟಿ ಆಫ್ ಕಮೆಂಟ್ಸ್ ಮಾಡೋಣ. ಮತ್ತು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಮತ್ತು ಆ್ಯಡ್ ಪಿಕ್ ಮತ್ತು 290 ರೂಪಾಯಿ ಅವ್ರು ಕೊಡ್ಲಾಕತ್ತಂದ್ರೆ ಮತ್ತು ಏನು ಕೊಡೋರು ನೀವು, ಮತ್ತೇನು ಕೊಡೋರು, ಎಕ್ಸೆಸಿವ್ ಮೆಂಬರ್ಸಿಗೆ ಓನ್ಲಿ ವಿಡಿಯೋಸ್ ಇದ್ದು ಕೊಡೋಣ. ಮತ್ತು ಇದಕ್ಕೆ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಮತ್ತು ಆ್ಯಡ್ ಪಿಕ್ ಮಾಡೋಣ. ಆ್ಯಡ್ ಪಿಕ್ ಮಾಡಿ ಮತ್ತೆ ಕೆಳಗಡೆ ಹೋಗೋಣ. ಇಲ್ಲಿ ಅರ್ಲಿ ಆಕ್ಸೆಸ್ ಟು ನ್ಯೂ ವಿಡಿಯೋ, ಮೆಂಬರ್ಸ್ ಓನ್ಲಿ ಲೈವ್ ಚಾಟ್, ಮೆಂಬರ್ಸ್ ಲೈವ್ ಸ್ಟ್ರೀಮ್. ಓಕೆ, ಇದನ್ನು ಮಾಡೋಣ. ಇದನ್ನು ಲೈವ್ ಬಂದಾಗ ಮೆಂಬರ್ಸ್ ಓನ್ಲಿ ಅವರೇ ನಿಮಗೆ ಚಾಟ್ ಮಾಡಬಹುದು. ಈ ಥರ ಮಾಡೋಣ. ಓಕೆ. ಮತ್ತು ಆ್ಯಡ್ ಪಿಕ್ ಮಾಡೋಣ. ಆ್ಯಡ್ ಪಿಕ್ ಮಾಡಿ ಇನ್ನೊಂದು ಇಲ್ಲಿ ಮೆಂಬರ್ಸ್ ಇಲ್ಲಿ ಲೈವ್ ಚಾಟ್ ಆಯಿತು, ಮೆಂಬರ್ಸ್ ಇಲ್ಲಿ ಲೈವ್ ಸ್ಟ್ರೀಮ್. ಮತ್ತು ಇದಕ್ಕೆ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದೆ. ಓಕೆ, ಇದು ನಾನು ಡನ್ ಮಾಡಿದೆ. ಇದು ಡನ್ ಆಯಿತು. ಡನ್ ಆಗೋಣ. ಈಗ ನೆಕ್ಸ್ಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಎಡಿಟ್ ಏನು ಪಿಕ್ಸ್ ಆಡಿಯನ್ಸ್ ಅಂತಿದೆಯಲ್ಲ. ಓಕೆ, ಇದಕ್ಕೆ ನಾವು ಡಿಲೀಟ್ ಮಾಡಿ ಡನ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಭಾಳಷ್ಟು ಆಪ್ಷನ್ಗಳು ಬರ್ತಾವೆ. ಸಿಲ್ವರ್ಗೆ 89 ರುಪೀಸ್, ಗೋಲ್ಡ್ಗೆ 159 ಮತ್ತು ಡೈಮಂಡ್ಗೆ 299 ರುಪೀಸ್ನಲ್ಲಿ ಇಷ್ಟೆಲ್ಲ ನಾವು ಸರ್ವಿಸ್ ಕೊಡ್ಲಾಕತ್ತೀವಿ ಅವರಿಗೆ. ಮತ್ತು 159ಗೆ ಇಷ್ಟೆಲ್ಲ ಸರ್ವಿಸ್ ಕೊಡ್ತೀವಿ ಮತ್ತು 89ಗೆ ಇಷ್ಟೆಲ್ಲ ನಾವು ಸರ್ವಿಸ್ ಕೊಡ್ತೀವಿ. ಆಮೇಲೆ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಇದಕ್ಕೆ ನಾವು ಅಕ್ಸೆಪ್ಟ್ ಮಾಡೋಣ. ಆಮೇಲೆ ಸಬ್ಮಿಟ್ ಫಾರ್ ರಿವ್ಯೂಗೆ ಕ್ಲಿಕ್ ಮಾಡಿ ಆಮೇಲೆ ಇದಕ್ಕೆ ಚೆಕ್ ಬಾಕ್ಸ್ ಮಾಡಿ ಇಲ್ಲಿ ನಾವು 24 ಅವರ್ಸ್ನಲ್ಲಿ ಇದು ನಿಮಗೆ ಅಂಡರ್ ರಿವ್ಯೂನಲ್ಲಿ ಹೋಗಿದೆ. ಇದಕ್ಕೆ ನಾವು ಚೆಕ್ ಬಾಕ್ಸ್ ಮಾಡೋಣ. ಸಬ್ಮಿಟ್ ಮಾಡೋಣ. ಇದು ಅಂಡರ್ ರಿವ್ಯೂನಲ್ಲಿ ಹೋಗಿದೆ. ಈಗ ನೋಡ್ತಾ ಇದ್ದರೆ ಇಲ್ಲಿ 70% ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಈ ಕೆಳಗಡೆ ಕಸ್ಟಮ್ ಡಿಫಾಲ್ಟ್ ಫಿಕ್ಸ್ ಇದೆಯಲ್ಲ, ಇದಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ನಾವು ಒಂದೇ ಕೆಲಸ ಮಾಡ್ತೀವಿ. ಇಮೋಜೀಸ್ ಅದ ಮತ್ತು ಆಪ್ಷನಲ್ಸ್ ಫೀಚರ್ಸ್ ಅದ, ಇದು ಎಲ್ಲ ಆನ್ ಇರ್ತೈತಿ. ಮತ್ತು ಇಮೋಜೀಸ್ ಅದ ಮತ್ತು ಬಜೆಟ್ಸ್ ಅದ. ನಾವೇನು ಮಾಡೋಣ, ಬೇಕಾದರೆ ನೀವು ಯೂಸ್ ಜೆನ್ರಿಕ್ ಯೂಟ್ಯೂಬ್ ಬ್ಯಾಜೆಟ್ಸ್ ಅಂದದೆ ಇದಕ್ಕೆ ನಾವು ಕ್ಲಿಕ್ ಮಾಡಿ ಇದಕ್ಕೆ ನಾವು ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಇಮೋಜಿ ಅದ, ಇಮೋಜಿಗೂ ಕೂಡ ನಾವು ನೆಕ್ಸ್ಟ್ ಅಡ್ವಾನ್ಸ್ ಕ್ರಿಯೇಟ್ ಎ ಯೂನಿಕ್ ಫ್ಯಾಮಿಲಿ ನೇಮ್ಸ್ ಅಂತ ಇದೆ. ಇದಕ್ಕೆ ನಾವು ನೆಕ್ಸ್ಟ್ ಮಾಡಿ ಕೇಸಿಂದ ಸೇವ್ ಮಾಡಿದ ಮೇಲೆ ಈಗ ನೆಕ್ಸ್ಟ್ ಇದು ಒಂದು ಸೆಕೆಂಡ್ ಸ್ಟೆಪ್ನು ಡನ್ ಆಯಿತು. ಥರ್ಡ್ ಸ್ಟೆಪ್ಸ್ ಏನಿದೆ, ಅನೌನ್ಸ್ ಯುವರ್ ಮೆಂಬರ್ಶಿಪ್ ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಪರ್ಟಿಕ್ಯುಲರ್ ಆಗಿ ನೀವು ಮಾಡಬಹುದು. ವಿಡಿಯೋ ಮಾಡಿ ಕೂಡ ನೀವು ಇಲ್ಲಿ ಮಾಡಬಹುದು. ಇದಕ್ಕೆ ನಾನು ಡನ್ ಮಾಡ್ತೀನಿ. ಡನ್ ಮಾಡಿದ ಮೇಲೆ ಆಮೇಲೆ ಮೂರನೇ ಸ್ಟೆಪ್ಸ್ ಇದೆಯಲ್ಲ, ಇದು ಪೋಸ್ಟ್ ವೆಲ್ಕಮ್ ನ್ಯೂ ಮೆಂಬರ್ಸ್ ಇದೆಯಲ್ಲ, ಇದಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಒಂದು ಕಮ್ಯುನಿಟಿ ಪೋಸ್ಟ್ಗೆ ನಾವು ಒಂದು ಕಮ್ಯುನಿಟಿ ಪೋಸ್ಟ್ ಮಾಡಲಿಕ್ಕೆ ಬರ್ತೈತಿ. ಇಲ್ಲಿ ಕ್ರಿಯೇಟ್ ಯುವರ್ ಕಮ್ಯುನಿಟಿ ಪೋಸ್ಟ್ಗೆ ನಾವು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಕಮ್ಯುನಿಟಿನಲ್ಲಿ ಹಾಯ್ ಫ್ರೆಂಡ್ಸ್ join this channel
ಮೆಂಬರ್ಶಿಪ್ಸ್. ಓಕೆ, ಇದಕ್ಕೆ ನಾವು ಮಾಡಿದೆ, ಇದಕ್ಕೆ ನಾವು ಫ್ರೆಂಡ್ಸ್ಗೆ ಓಕೆ ಮಾಡಿದೆ, ಪೋಸ್ಟ್ ಮಾಡಿಬಿಡೋಣ. ಪೋಸ್ಟ್ ಮಾಡಿದ್ಮೇಲೆ ನೋಡಾಕತ್ತೀರಿ ನಾವು ಈಗ ಏನಾಕೈತಿ. ಈಗ ನಾವು ಪೋಸ್ಟ್ ಮಾಡಿದೀವಿ, ಆಮೇಲೆ ಇಲ್ಲಿ ಬಂದೀವಿ, ಇಲ್ಲಿ ಬರ್ತೈತಿ ಬರ್ಲಾಕತ್ತೈತಿ. ಓಕೆ, ಕೆಳಗಡೆ ಬಂದೀವಿ. ಇದನ್ನು ಕೂಡ ಪೋಸ್ಟ್ ವೆಲ್ಕಮ್ ಟು ಮೆಂಬರ್ ಇದನ್ನು ಕೂಡ ಕಂಪ್ಲೀಟ್ ಆಯಿತು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ 100% ಕಂಪ್ಲೀಟ್ ಆಗಿದೆ. ನೋಡಿರಿ, ಇದು ಇನ್ನೂ ನಾ ಕಂಪ್ಲೀಟ ಮಾಡಿಲ್ಲ, ಇದು ಅಪ್ರೂವಲ್ ಅಂತ ಬಂತು. ಅಪ್ರೂವ್ಡ್ ಅಂತ ಬಂದ ಮೇಲೆ ಇಲ್ಲಿ ಟರ್ನ್ ಆನ್ಗೆ ನಾವು ಕ್ಲಿಕ್ ಮಾಡೋಣ. ಟರ್ನ್ ಆನ್ಗೆ ಕ್ಲಿಕ್ ಮಾಡಿದೆವು. ಕೆಲವೊಂದು ಸರ್ತಿ ಇದು 24 ತಾಸು ತೊಗೋತೈತಿ, ಕೆಲವೊಂದು ಸರ್ತಿ ಇದು 24 ತಾಸು ಗಂಟೆ ತೊಗೋತೈತಿ. ನೋಡಿ, ಈಗ ಕೇವಲ 2 ನಿಮಿಷದಲ್ಲಿ ಇದು ಅಪ್ರೂವಲ್ ಆಗಿ ಬಂತು. ಈಗ ನಾವು ಟರ್ನ್ ಆನ್ಗೆ ಕ್ಲಿಕ್ ಮಾಡಿ ಆಮೇಲೆ ಇದು ಎಲ್ಲ ನಾವು ಟರ್ನ್ ಆನ್ ಮಾಡೋಣ. ಟರ್ನ್ ಆನ್ ಮಾಡಿದ್ಮೇಲೆ ಇವ್ರ ಚಾನಲ್ ಮೇಲೆ ಈಗ ಮೆಂಬರ್ಶಿಪ್ ಜಾಯಿನ್ ಬಟನ್ ಆಗಿದೆ. ಇಲ್ಲಿ ಯಾರ್ಯಾರು ಎಷ್ಟು ರೊಕ್ಕ ಕೊಟ್ಟಾರ ಇಲ್ಲಿ ಎಲ್ಲ ನಿಮಗೆ ಅನಾಲಿಟಿಕ್ಸ್ ಕಾಣ್ತೈತಿ. ಈ ಥರ ನಿಮ್ಮದು ಡ್ಯಾಶ್ ಬೋರ್ಡ್ ಸಿಗ್ತವೆ. ಈ ಥರ ನೀವು ನಿಮ್ಮ ಚಾನಲ್ ಮೇಲೆ ಕೂಡ ಜಾಯಿನ್ ಬಟನ್ ಆನ್ ಮಾಡ್ಬೋದು. ಇವ್ರ ಚಾನಲ್ ಮೇಲೆ ಹೋಗೋಣ. ಚಾನಲ್ ಮೇಲೆ ಹೋಗಿ ನಾನು ಇದಕ್ಕೆ ರಿಫ್ರೆಶ್ ಬಟನ್ ಮಾಡ್ತೀನಿ. ರಿಫ್ರೆಶ್ ಮಾಡಿ ನೋಡೋಣ. ಇಲ್ಲಿ ಜಾಯಿನ್ ಬಟನ್ ನೋಡ್ತಾ ಇದ್ದಾರೆ. ಇಲ್ಲಿ ಜಾಯಿನ್ ಬಟನ್ ಅಂತ ಒಂದು ಆಪ್ಷನ್ ಬಂದಿದೆ. ಕಸ್ಟಮರ್ ಚಾನಲ್ ಇದೆ, ಮ್ಯಾನೇಜ್ ಇದೆ, ಇಲ್ಲಿ ಜಾಯಿನ್ ಇದೆ. ಇಲ್ಲಿ ಯಾರು ಬೇಕಾದರೂ ಜಾಯಿನ್ ಮಾಡಿ ನಿಮಗೆ ರೊಕ್ಕ ಕೊಟ್ಟ ಕೇಸಿಂದ ನಿಮ್ಮ ಸ್ಪೆಷಲ್ ಸರ್ವಿಸ್ಗಳನ್ನು ನೀವು ಅವರು ಪಡಿಬಹುದು, ನಿಮ್ಮ ಮೆಂಬರ್ಶಿಪ್. ಓಕೆ ಫ್ರೆಂಡ್ಸ್, ಈ ಥರ ನೀವು ನಿಮ್ಮ ಚಾನಲ್ ಮೇಲೆ ಜಾಯಿನ್ ಬಟನ್ ಆನ್ ಮಾಡಬಹುದು. ಸೊ ನೋಡಿದ ಫ್ರೆಂಡ್, ಈ ತರ ನಿಮ್ದು 500 ಸಬ್ಸ್ಕ್ರೈಬ್ ಮತ್ತು 3000 ತಾಸು ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ನೀವು ಜಾಯಿನ್ ಬಟನ್ ಆನ್ ಮಾಡಬಹುದು. ಸೊ ಇನ್ನು ತರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಡ್ರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ಮತ್ತು ಈ ಜವಾರಿ ಕ್ರಿಯೇಟರ್ ಗೈಡ್ ಮೇಲೆ ನಾನು ಜಾಯಿನ್ ಬಟನ್ ಓಪನ್ ಮಾಡಬೇಕಂತ ಮಾಡೀನಿ. ಯಾಕಂದ್ರೆ ಇದಕ್ಕಿಂತ ಮೊದಲ 3-4 ಚಾನಲ್ ಮೇಲೆ ನಾನು ಜಾಯಿನ್ ಬಟನ್ ಓಪನ್ ಮಾಡಿ 2 ವರ್ಷ ಕಾದು ನೋಡಿನಿ, ನನಗೆ ಯಾರು 10 ರೂಪಾಯಿ ಕೊಟ್ಟಿಲ್ಲ. ನೋಡೋಣ, ಮತ್ತೆ ಈಗ ಜಾಯಿನ್ ಬಟನ್ ಮಾಡ್ತೀನಿ. ಅದರೊಳಗೆ ಕೆಲವೊಂದು ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿ ಅದರ ಮೇಲೆ ನೀವು ನನ್ನ ಚಾನಲ್ಗೆ ಜವಾರಿ ಕ್ರಿಯೇಟರ್ ಗೈಡ್ ಚಾನಲ್ಗೆ ಏನಾದರೂ ನೀವು ಜಾಯಿನ್ ಆದರೆ ನಿಮಗೆ ಯಾವ ಥರ ನಾನು ಬೆನಿಫಿಟ್ ಸಿಗ್ತೈತೆ ಅಂತ ಮುಂದಿನ ಒಂದು ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೀನಿ. ಮಾಡಿ ಅದಕ್ಕೆ ನಿಮಗೆಲ್ಲ ಗೈಡೆನ್ಸ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.